ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ರಾಜ್ಯದಲ್ಲಿ ಮತ್ತೆರಡು ದಿನ ವರುಣಾರ್ಭಟ, 20 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ. ಹವಾಮಾನ ಇಲಾಖೆಯಿಂದ ಮಾಹಿತಿ. ಯುಗಾದಿ ದಿನವೇ ನಿಗೂಢ ಸ್ಫೋಟ, ಮೂವರ ಸ್ಥಿತಿ ಗಂಭೀರ. ನೆಲಮಂಗಲ ತಾಲೂಕಿನ ಚಂದನಹೊಸಹಳ್ಳಿಯಲ್ಲಿ ಘಟನೆ. ಬಿಎಂಟಿಸಿ ಚಾಲಕರ ಅಟ್ಟಹಾಸ, ಕುಡಿದ ಅಮಲಿನಲ್ಲಿ ಬಿಎಂಟಿಸಿ ಬಸ್ ಚಾಲನೆ ಆರೋಪ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್. ಕರ್ನಾಟಕದ ಹಲವೆಡೆ ಮುಂದಿನ 2 ದಿನ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆಯು ಎಚ್ಚರಿಕೆ ನೀಡಿದೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬೆಳಗಾವಿ, ಧಾರವಾಡ, ದಾವಣಗೆರೆ, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ತುಮಕೂರು, ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಕಳೆದ 2 ದಿನಗಳಿಂದ ಮಳೆ ಸುರಿದು ಭಾರೀ ಅಸ್ತವ್ಯಸ್ತ ಉಂಟು ಮಾಡಿತ್ತು. ಬೇಲೂರು ಭಾಗದ ಪ್ರದೇಶಗಳಲ್ಲಿ ಗುಡುಗು ಮಿಂಚು ಸಹಿತ ಆಲಿಕಲ್ಲು ಮಳೆಯಾಗಿದೆ. ನೆಲಮಂಗಲ ತಾಲೂಕಿನ ಚಂದನಹೊಸಹಳ್ಳಿ ಗ್ರಾಮದ ಮನೆಯೊಂದರಲ್ಲಿ ನಿಗೂಢ ಸ್ಫೋಟ ಸಂಭವಿಸಿದ್ದು, ಸ್ಫೋಟದ ತೀವ್ರತೆಗೆ 3 ಗಂಭೀರ ಗಾಯಗೊಂಡಿದ್ದಾರೆ. ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 48ರ ಚಂದನಹೊಸಹಳ್ಳಿ ಗ್ರಾಮದ ಬಳಿ ಇರುವ ಬಿಲ್ಡಿಂಗ್ನ 4ನೇ ಮಹಡಿಯಲ್ಲಿ ಈ ಸ್ಫೋಟ ಸಂಭವಿಸಿದ್ದು, ಸ್ಫೋಟದಲ್ಲಿ ಗಂಭೀರವಾಗಿ ಗಾಯಗೊಂಡವರನ್ನು ಅಭಿನಂದನ್ ಶರ್ಮಾ, ಅಭಿಷೇಕ್ ಶರ್ಮಾ ಹಾಗೂ ರಾಮ ಬಚ್ಚನ್ ಶರ್ಮಾ ಎಂದು ಗುರುತಿಸಲಾಗಿದೆ. ಈ ಮೂವರು ಉತ್ತರ ಪ್ರದೇಶ ಮೂಲದ ಕಾರ್ಮಿಕರೆಂದು ತಿಳಿದು ಬಂದಿದ್ದು, ಮೂವರು ಸೋಂಪುರ ಕೈಗಾರಿಕಾ ಪ್ರದೇಶದ ಮಾರುತಿ ಸುಜುಕಿ ಕಂಪನಿಯಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದರು. ಮೇಲ್ನೋಟಕ್ಕೆ ಅಡುಗೆ ಅನಿಲ ಸೋರಿಕೆಯಾಗಿ ಸ್ಫೋಟ ಸಂಭವಿಸಿರುವ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಡಾಬಸ್ಪೇಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಿಲಿಕಾನ್ ಸಿಟಿಯ ರಸ್ತೆಗಳಲ್ಲಿ ಬಿಎಂಟಿಸಿ ಚಾಲಕರ ಅಟ್ಟಹಾಸ ಮುಂದುವರೆದಿದ್ದು, ಬುಧವಾರ ರಾತ್ರಿ ಸುಮಾರು 7:30ರ ಸುಮಾರಿಗೆ ಟಿನ್ ಫ್ಯಾಕ್ಟರಿ ಬಳಿ ಮದ್ಯದ ಅಮಲಿನಲ್ಲಿ ಬಸ್ ಚಲಾಯಿಸುತ್ತಿದ್ದ ಚಾಲಕನೊಬ್ಬ ಮಹಿಳಾ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟವಾಡಿದ್ದಾನೆ. M57E3660 ನೋಂದಣಿ ಸಂಖ್ಯೆಯ ಬಿಎಂಟಿಸಿ ಬಸ್ ಚಾಲಕ ಪೂರ್ಣ ಪ್ರಮಾಣದಲ್ಲಿ ಮದ್ಯ ಸೇವಿಸಿ ಬಸ್ ಚಲಾಯಿಸುತ್ತಿದ್ದ ಎನ್ನಲಾಗಿದೆ. ರಸ್ತೆಯಲ್ಲಿ ಅಡ್ಡಾದಿಡ್ಡಿಯಾಗಿ ಬಸ್ ಚಲಾಯಿಸುತ್ತಿದ್ದುದನ್ನು ಕಂಡು ಪ್ರಯಾಣಿಕರು ಭೀತಿಗೊಳಗಾಗಿದ್ರು. ಚಾಲಕನ ವರ್ತನೆಯಿಂದ ಗಾಬರಿಗೊಂಡ ಮಹಿಳೆಯೊಬ್ಬರು ಬಸ್ ನಿಲ್ಲಿಸುವಂತೆ ಕೇಳಿಕೊಂಡಿದ್ದಾರೆ. ಈ ವೇಳೆ ಬಸ್ ನಿಲ್ಲಿಸಿದ ಚಾಲಕ ಮಹಿಳೆಯ ಜೊತೆ ಉದ್ದಟತನದಿಂದ ವಾಗ್ವಾದಕ್ಕಿಳಿದಿದ್ದಾನೆ. ಚಾಲಕನ ಅಸಭ್ಯ ವರ್ತನೆ ಮತ್ತು ಆತ ಮದ್ಯ ಸೇವಿಸಿರುವುದನ್ನು ಖಚಿತಪಡಿಸಿಕೊಳ್ಳಲು ಮಹಿಳೆಯು ತನ್ನ ಮೊಬೈಲ್ನಲ್ಲಿ ವಿಡಿಯೋ ಸೆರೆ ಹಿಡಿದಿದ್ದಾಳೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಸಹೋದರಿ ಜವರಮ್ಮ ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗುತ್ತಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ತಂಗಿಯ ನಿಧನಕ್ಕೆ ದೇವೇಗೌಡರು ಕಂಬನಿ ಮಿಡಿದಿದ್ದಾರೆ. ಇಂದು ಸಂಜೆ ಹೊಳೆನರಸೀಪುರದ ಬಸವನಾಯಕನಹಳ್ಳಿಯಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಹೊಳೆನರಸೀಪುರ ತಾಲೂಕಿನ ಬಾಗಿವಾಳು ಮತ್ತು ಕಡವಿನಹೊಸಳ್ಳಿ ಗ್ರಾಮಗಳಲ್ಲಿ ಯುಗಾದಿ ಹಬ್ಬದ ಅಂಗವಾಗಿ ಅತ್ಯಂತ ವಿಜೃಂಭಣೆಯಿಂದ ಕರಗ ಮಹೋತ್ಸವ ಜರುಗಿತು. ಯುಗಾದಿ ಹಬ್ಬದ ದಿನದಂದೇ ಕರಗ ಆಚರಿಸುವ ಪುರಾತನ ಪದ್ಧತಿಯಂತೆ ಗುರುವಾರ ಮುಂಜಾನೆ ಬಾಗಿವಾಳು ಗ್ರಾಮದಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಈ ಸಂಭ್ರಮವು ಗುರುವಾರ ಸಂಜೆ ಕಡವಿನಹೊಸಳ್ಳಿ ಗ್ರಾಮದಲ್ಲಿ ಮುಂದುವರಿಯಲಿದ್ದು, ಸಂಜೆ 5:30ರಿಂದ 6:30ರ ಅವಧಿಯಲ್ಲಿ ಪ್ರಮುಖ ಕರಗ ಮಹೋತ್ಸವ ನಡೆಯಲಿದೆ. ಬಾಗಿವಾಳು, ಕಡವಿನಕೋಟೆ ಹಾಗೂ ಕಡವಿನಹೊಸಳ್ಳಿ ಗ್ರಾಮಗಳ ಜನರು ಒಗ್ಗೂಡಿ ಸಂಭ್ರಮಿಸುವ ಈ ಉತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಕರಗದ ಬಿಂದಿಗೆಯ ದರ್ಶನ ಪಡೆದು ತಮ್ಮ ಹಾರೈಕೆಗಳನ್ನು ಸಮರ್ಪಿಸಲಿದ್ದಾರೆ. ತಾಲೂಕಿನ ದೊಡ್ಡಪುರ ಗ್ರಾಮದ ದುದ್ದ ರಸ್ತೆ ಸಮೀಪದಲ್ಲಿರುವ ಶ್ರೀ ಸಮರ್ಥ ರಾಮಾವಧೂತ ಆಶ್ರಮದಲ್ಲಿ ದಶದಿನಗಳ ವೈಭವಶಾಲಿ ಶ್ರೀ ರಾಮೋತ್ಸವ ಯುಗಾದಿ ಹಬ್ಬದ ಶುಭ ಸಂದರ್ಭದಲ್ಲಿ ಗುರುವಾರದಿಂದ ಭಕ್ತಿಭಾವದಿಂದ ಆರಂಭಗೊಂಡಿದ್ದು, ಮಾರ್ಚ್ 19ರಿಂದ ಮಾರ್ಚ್ 28ರವರೆಗೆ ನಡೆಯಲಿರುವ ಈ ಮಹೋತ್ಸವವು ಪಾರಾಯಣ ಕಾರ್ಯಕ್ರಮದೊಂದಿಗೆ ಅಧಿಕೃತವಾಗಿ ಚಾಲನೆ ಪಡೆದುಕೊಂಡಿತು. ಸುತ್ತಮುತ್ತಲಿನ ಗ್ರಾಮಗಳು ಸೇರಿದಂತೆ ದೂರದ ಊರುಗಳಿಂದಲೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಭಾಗವಹಿಸುತ್ತಿದ್ದು, ಉತ್ಸವದ ಆರಂಭದ ದಿನವೇ ಆಶ್ರಮದಲ್ಲಿ ಭಕ್ತಿಮಯ ವಾತಾವರಣ ನಿರ್ಮಾಣವಾಗಿದ್ದು, ವೇದಘೋಷ, ಮಂತ್ರೋಚ್ಚಾರಣೆ ಹಾಗೂ ಪೂಜಾ ವಿಧಿವಿಧಾನಗಳ ನಡುವೆ ಶ್ರೀ ರಾಮಚರಿತ್ರೆಯ ಪಾರಾಯಣ ಪ್ರಾರಂಭಗೊಂಡಿತು. ಈ ಸಂದರ್ಭದಲ್ಲಿ ಆಶ್ರಮದ ಪೂಜ್ಯ ಶ್ರೀ ಸಮರ್ಥ ರಾಮಾವಧೂತರು ಮಾಧ್ಯಮದೊಂದಿಗೆ ಮಾತನಾಡಿ, ಯುಗಾದಿಯ ಮಹತ್ವವನ್ನು ವಿವರಿಸಿ, ಯುಗಾದಿ ಕೇವಲ ಹೊಸ ವರ್ಷದ ಆರಂಭವಲ್ಲ, ನಮ್ಮ ಜೀವನದಲ್ಲಿ ಹೊಸ ಚೈತನ್ಯ, ಹೊಸ ಆಶಯಗಳು ಹಾಗೂ ಹೊಸ ಸಂಕಲ್ಪಗಳನ್ನು ಬೆಳೆಸಿಕೊಳ್ಳುವ ಪವಿತ್ರ ಕ್ಷಣವಾಗಿದೆ. ಜೀವನದಲ್ಲಿ ಎದುರಾಗುವ ಕಷ್ಟ ಸುಖಗಳು ಬೇವು ಬೆಲ್ಲದಂತೆ ಇರುತ್ತವೆ. ಅವುಗಳನ್ನು ಸಮತೋಲನದಿಂದ ಸ್ವೀಕರಿಸುವ ಮನೋಭಾವವನ್ನು ಪ್ರತಿಯೊಬ್ಬರೂ ಬೆಳೆಸಿಕೊಳ್ಳಬೇಕೆಂದು ತಿಳಿಸಿದರು. ಶ್ರೀ ಗುರುಭ್ಯೋ ನಮಃ. ಶಾರದಾಂಬೋಜ ವದನಾಂಬುಜೆ
सर्वदा अस्माकं सन्निधिं क्रियात् सर्वे जनाः सुखिनो भवन्तु। ಈ ವರ್ಷ ಪರಾಭವನಾಮ ಸಂವತ್ಸರ ವಸಂತ ಋತು ಚೈತ್ರ ಮಾಸೆ ಶುಕ್ಲಪಕ್ಷೆ ಪ್ರತಿಪತ್ಯಾಂ ಗುರುವಾಸರ ದಿವಸ ಸಮಸ್ತ ಲೋಕ ಜನಗಳಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಉತ್ತರೋತ್ತರ ಅಭಿವೃದ್ಧಿಯನ್ನು ಮಂಗಳಕರವಾಗಿರ್ತಕ್ಕಂತಹ ಪ್ರಾಪ್ತಿಯಾಗಲಿ, ಬರ್ತಕ್ಕಂತಹ ಕಷ್ಟ ಸುಖಗಳು ಎಲ್ಲವೂ ಕೂಡ ಬೇವು ಬೆಲ್ಲ ಈ ದಿವಸ ಸೇವನೆ ಮಾಡ್ತಕ್ಕಂಥದ್ದು, ಹೊಸ ಬಟ್ಟೆಯನ್ನು ನಾವು ಧಾರಣೆಯನ್ನು ಮಾಡ್ತೇವೆ. ಹಾಗೆ ನಮ್ಮ ಅಂತರಂಗದಲ್ಲೂ ಕೂಡ ಹೊಸ ಬೆಳವಣಿಗೆ ಕೂಡ ಪ್ರಾರಂಭ ಆಗಬೇಕು. ನಾವು ಯಾವ ರೀತಿಯಾಗಿ ಬೆಲ್ಲ ಮತ್ತು ಕಹಿಯಾಗಿರ್ತಕ್ಕಂಥ ಬೇವನ್ನು ಸೇವನೆ ಮಾಡ್ತೀವೋ, ಕಷ್ಟ ಸುಖಗಳು ನಮ್ಮ ಜೀವನದಲ್ಲಿ ಬಂದರೆ ಅದನ್ನು ಎದುರಿಸುವಂತಹ ಶಕ್ತಿ ಆ ಸಂವತ್ಸರ ದೇವತೆಗಳಿಗೆ, ಪ್ರಕೃತಿ ದೇವತೆಗಳಿಗೆ ಪ್ರತಿಯೊಬ್ಬರಿಗೂ ಒದಗಿ ಅವರಿಗೆ ಆಯಸ್ಸು, ಆರೋಗ್ಯ, ಒಳ್ಳೆಯ ಸುಜ್ಞಾನ ಪ್ರಾಪ್ತಿಯಾಗಬೇಕು. ಹಾಗೆ ಈಗ ಈ ವರ್ಷ ಪರಾಭವನಾಮ ಸಂವತ್ಸರ ಚೈತ್ರ ಮಾಸ ವಸಂತ ಋತು ಈ ದಿವಸದಲ್ಲಿ ಈ ಪರ್ವಕಾಲಗಳಲ್ಲಿ ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಶ್ರೀ ಇಟಗಿ ಭೀಮಾಂಬಿಕಾ ದೇವಸ್ಥಾನದಲ್ಲಿ ಮಾಸಿಕ ಶಿವಾನುಭವ ಬುಧವಾರ ಸಂಜೆ ಜರುಗಿತು. ಶಿವಾನುಭವ ಗೋಷ್ಠಿ ಉದ್ದೇಶಿಸಿ ನಿವೃತ್ತ ಉಪನ್ಯಾಸಕ ಎಂಎಸ್ ಹಿರೇಮಠ ಅವರು ಮಾತನಾಡಿ, ಜೀವನದ ಸಾರ ತತ್ವ ಅಳೆಯಲು ಪ್ರತಿಯೊಬ್ಬರು ಶಿವಾನುಭವ ಗೋಷ್ಠಿಗಳನ್ನು ಆಲಿಸುವುದರಿಂದ ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಲು ಸಹಾಯಕವಾಗುತ್ತದೆ. ಶಿವಾನುಭವದಲ್ಲಿ ಮಾತನಾಡುವವರೆಲ್ಲರೂ ಅನುಭಾವಿಗಳಾಗಿರುತ್ತಾರೆ. ಜೀವನದ ಮೌಲ್ಯಗಳನ್ನು ಇಲ್ಲಿ ಕಲಿತವರು ಸಮಾಜದಲ್ಲಿ ಮುಂಚೂಣಿಗೆ ಬರಲು ಸಾಧ್ಯ ಎಂದು ತಿಳಿಸಿದರು. ಅವನಿಗೆ ಸಂತೋಷ ಆಗುತ್ತಾ, ಅವನು ಶಿವನ ಆಗ್ತಾನಂತ. ಅಂತ ಒಂದು ಶಿವಾನುಭವ, ಶಿವಾನುಭಾವ ಎರಡು ಬೇರೆ ಬೇರೆ ಇಲ್ಲ. ಶಿವಾನುಭವ ಅಂದ್ರೆ ನೀವು ಕುಂತೀವಲ್ಲ, ನೀವು ಕುಂತ್ಕೊಂಡು ಕೇಳ್ತಿರಲ್ಲ, ನಾನು ಹೇಳ್ತಿರಲ್ಲ, ನಾನು ಕೇಳುವುದರಿಂದ ಸ್ವಲ್ಪ ಜ್ಞಾನವನ್ನು ಪಡೆಯೋದಕ್ಕೆ ಶಿವಾನುಭವ, ಅನುಭವ ಅಂತ ಆಗುತ್ತೆ. ಅನುಭವ ಅಂದ್ರೆ ಏನಂದ್ರ ನೀನು ಪಡೆದಿರ್ತಕ್ಕಂಥ ಜ್ಞಾನವನ್ನ ಮತ್ತು ನಿನ್ನಲ್ಲಿ ದೇವರು ಕೊಟ್ಟಿರ್ತಕ್ಕಂಥ ಜ್ಞಾನವನ್ನ ಮೇಳೈಸಿಕೊಂಡು ಮತ್ತೊಬ್ಬರಿಗೆ ಅದರ ಒಂದು ಪ್ರಚಾರವನ್ನ, ಮತ್ತೊಬ್ಬರಿಗೆ ಅದರ ಊಟವನ್ನು ಉಣಬಡಿಸ್ತಕ್ಕಂಥ ತಾಕತ್ತಿದ್ದವನಿಗೆ ಏನಂತ ಕರೀತಾರೆ ಅಂದ್ರೆ ಶಿವಾನುಭಾವಿ, ಅನುಭಾವಿ ಅಂತ ಕರೀತಾರೆ. ಅದಕ್ಕೆ ಅನುಭವ ಮತ್ತು ಅನುಭಾವಿ ಇರೋ ವ್ಯತ್ಯಾಸ ಇಷ್ಟೇ. ಅನುಭವ ಅಂದ್ರೆ ಕೇಳೋದು, ಅನುಭಾವಿ ಅಂದ್ರೆ ಕೇಳಿದ್ದನ್ನ, ನಿನ್ನಲ್ಲಿದ್ದದ್ದನ್ನ ಮೇಳೈಸಿಕೊಂಡು ಮತ್ತೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಜ್ಞಾನದ ಉರಿಗಟ್ಟಿರ್ತಕ್ಕಂಥ ಒಂದು ಅರ್ಥವನ್ನು ಹಸಿಯೋದಕ್ಕೆ ಏನಂತ ಕರೀತಾರೆ ಅಂದ್ರ ಅನುಭಾವಿ ಅಂತ ಕರೀತಾರೆ. ಅದಕ್ಕೆ ಅನುಭಾವಿಗಳಿಗೂ ಕೊರತಿಲ್ಲ. ಅನುಭವಿ ಆರ್ಪಿ ರಾಜರು, ಮನೋಹರ ಸುಲಾಕೆ, ಬಸವರಾಜ ಬಣ್ಣದ ಬಾವಿ, ಎಂಎಸ್ ಅಂಗಡಿ, ಶರಣಪ್ಪ ಕೊಪ್ಪದ, ಲಕ್ಷ್ಮಣ್ ಬೇದವತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಮಾರ್ಚ್ 26ರಂದು ಕೊಪ್ಪಳದಲ್ಲಿ ಅರೆಬೆತ್ತಲೆ ಚಳುವಳಿ ಭಾಗವಹಿಸುವಂತೆ ಮಾದಿಗರಿಗೆ ರಾಜ್ಯಾಧ್ಯಕ್ಷ ಸಿ ಹುಸೇನಪ್ಪ ಸ್ವಾಮಿ ಕರೆ ನೀಡಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕೊಪ್ಪಳ ಜಿಲ್ಲೆಯ ಮಾದಿಗ ಸಮಾಜ ಸಂಘಟಿಸುವ ಜೊತೆಗೆ ಮಾದಿಗರಿಗೆ ಒಳ ಮೀಸಲಾತಿ ಜಾರಿಗಾಗಿ ಅಖಿಲ ಭಾರತ ಮಾದಿಗ ದಂಡೋರ ಜಿಲ್ಲೆಯಾದ್ಯಂತ ಸಂಚರಿಸಿ ಮಾದಿಗ ಸಮಾಜವನ್ನು ಜಾಗೃತಿಗೊಳಿಸಿ ಇದೇ ಮಾರ್ಚ್ 26ರಂದು ಕೊಪ್ಪಳದ ಅಶೋಕ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಅಖಿಲ ಭಾರತ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ವತಿಯಿಂದ ಇದೇ ಮಾರ್ಚ್ 26ರಂದು ಗುರುವಾರ ಬೆಳಗ್ಗೆ 10:30ಕ್ಕೆ ಅರೆಬೆತ್ತಲೆ ಪ್ರತಿಭಟನೆ ಚಳುವಳಿ ಹಮ್ಮಿಕೊಳ್ಳಲಾಗಿದೆ. ಸರ್ಕಾರಿ ಹುದ್ದೆ ಭರ್ತಿ ಹಾಗೂ ಬಡ್ತಿಯನ್ನು ಒಳ ಮೀಸಲಾತಿ ಜಾರಿಯ ನಂತರವೇ ಮಾಡುವುದಾಗಿ ತಿಳಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತಿಗೆ ತಪ್ಪಿದ್ದಾರೆ. ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಸೇರಿ ಸಮಾಜಕ್ಕೆ ಮೋಸ ಮಾಡುತ್ತಿದ್ದಾರೆಂದು ತಿಳಿಸಿದರು. ಧನ್ಯವಾದಗಳು. ಮತ್ತು ಈ ಪತ್ರಿಕಾಗೋಷ್ಠಿ ಉದ್ದೇಶ ಏನಂತಂದ್ರೆ, ಅಖಿಲ ಭಾರತ ಮಾದಿಗ ದಂಡೋರ ವತಿಯಿಂದ ಕೊಪ್ಪಳದಲ್ಲಿ 26ರಂದು ಅರೆಬೆತ್ತಲೆ ಪ್ರತಿಭಟನೆ ಚಳವಳಿ ಕಾರ್ಯಕ್ರಮ ಇದೆ. ಈ ಪ್ರತಿಭಟನೆ ಚಳವಳಿ ಉದ್ದೇಶ ಏನಂತಂದ್ರೆ, ಬಹುದಿನದ ಬೇಡಿಕೆ ಒಳ ಮೀಸಲಾತಿ 2011-12ನೇ ಸಾಲಿನ ಆಯೋಗ ತನ್ನ ವರದಿ ಕೊಟ್ಟು ಕನಿಷ್ಠ 2010-11ನೇ ಸಾಲಿನಲ್ಲಿ ಕೊಟ್ಟಿದೆ ಸರ್ಕಾರಕ್ಕೆ ವರದಿ. ಅಲ್ಲಿಂದ ಇಲ್ಲಿವರೆಗೂ ಅದನ್ನು ಮಾಡ್ತೀವಿ ಅಂತ ಹೇಳ್ತಾ ಬಂದ್ರು ಕೂಡ, ಮತ್ತು ಮೊನ್ನೆ ಸಿದ್ದರಾಮಯ್ಯ ಅವರು ಅದನ್ನ ಆಡಳಿತ ಮುಖ್ಯಮಂತ್ರಿಯಿಂದ ಕೂಡ ಮಾಡ್ತೀವಿ ಮಾಡಲೇ ಇಲ್ಲ. ಈಗ ಮತ್ತೆ ಇಲ್ಲ ಹಂಗೈತಿ ಹಿಂಗೈತಿ, ಆಟ ಆಗಿಲ್ಲ, ಈಟ ಆಗಿಲ್ಲ ಅಂತಂದೇಳಿ ಪುನಃ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿಸ್ತಾರೆ. 100 ಕೋಟಿಗೆ ಹೆಚ್ಚು ಖರ್ಚು ಮಾಡಿಸ್ತಾರೆ. ಮನ ಬಂದಂತೆ ಆಯೋಗ ಕೊಟ್ಟಿದ್ದನ್ನು ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡಲ್ಲ ಯಥಾರ್ಥವಾಗಿ.
ಅದನ್ನು ಮನ ಬಂದಂತೆ ಕ್ಯಾಬಿನೆಟ್ ತಿದ್ಕೊಂತಾರೆ, ಯಾರು ಬೇಕಾದ್ರೆ ಕಷ್ಟ ಎತ್ತಕ್ಕಂತಾರೆ. ಹಾಗಾಗಿ ಅದನ್ನು ಕೂಡ ಏನಪ್ಪ ಅಂದ್ರೆ ಸುದ್ದಿಗೋಷ್ಠಿಯಲ್ಲಿ ಮಾದಿಗದಂಡೂರ ಉತ್ತರ ಕರ್ನಾಟಕ ಹಾಗೂ ಕೊಪ್ಪಳ ಜಿಲ್ಲಾಧ್ಯಕ್ಷ ಹುಲಿಗಪ್ಪ ಹಿರೇಮನಿ, ಮಾದಿಗದಂಡೂರ ತಾಲೂಕು ಅಧ್ಯಕ್ಷ ಮುಖೇಶ್ ಬಿ ಕಟ್ಟಿಮನಿ, ತಾಲೂಕು ಉಪಾಧ್ಯಕ್ಷ ಯಮನೂರಪ್ಪ ಹಿರೇವಡ್ರಕಲ್, ತಾಲೂಕು ಸಹಕಾರ್ಯದರ್ಶಿಗಳಾದ ಮೂಕಪ್ಪ ದೊಡ್ಮನಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಭಟ್ಕಳದಲ್ಲಿ ರಂಜಾನ್, ಯುಗಾದಿ ಹಾಗೂ ಚನ್ನಪಟ್ಟಣ ಹನುಮಂತ ದೇವಾಲಯದ ಬ್ರಹ್ಮರಥೋತ್ಸವದ ಹಿನ್ನೆಲೆ ತಾಲೂಕಿನ ಆಡಳಿತ ಸೌಧದಲ್ಲಿ ಡಿವೈಎಸ್ಪಿ ಗಿರೀಶ್ ಬಿ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯಿತು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಎಲ್ಲಾ ಧರ್ಮದ ಜನರು ಒಗ್ಗಟ್ಟಿನಿಂದ ಹಬ್ಬಗಳನ್ನು ಶಾಂತಿಯುತವಾಗಿ ಆಚರಿಸಬೇಕೆಂದು ಹೇಳಿದರು. ಒಳ್ಳೆಯ ಘಟನೆಗಳನ್ನು ನೆನಪಿಟ್ಟುಕೊಂಡು ಕೆಟ್ಟ ಘಟನೆಗಳನ್ನು ಮರೆಯುವ ಮನೋಭಾವ ಬೆಳೆಸಬೇಕು. ರಂಜಾನ್ ಹಬ್ಬದ ದಿನ ಬೆಳಗ್ಗೆ 7 ಗಂಟೆಗೆ ನಗರದ ಈದ್ಗಾ ಮೈದಾನದಲ್ಲಿ ನಮಾಜ್ ನಡೆಯಲಿದ್ದು, ಚಿನ್ನದಪಳ್ಳಿ ಭಾಗದಿಂದ ಮೆರವಣಿಗೆ ಆಗಮಿಸಲಿದೆ. ಈ ಸಂದರ್ಭದಲ್ಲಿ ಯಾವುದೇ ಅಡಚಣೆಯಾಗದಂತೆ ವಾಹನ ಸಂಚಾರವನ್ನು ತಾತ್ಕಾಲಿಕವಾಗಿ ನಿಯಂತ್ರಿಸಲಾಗುವುದು. ಮೆರವಣಿಗೆ ವೇಳೆ ಶಿಸ್ತಿನ ಪಾಲನೆಗೆ ಸಂಘಟಕರು ಪೊಲೀಸರೊಂದಿಗೆ ಸಹಕರಿಸಬೇಕೆಂದು ತಿಳಿಸಿದರು. ಇಲ್ಲ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಸ್ಟೆಥೋಸ್ಕೋಪ್ ಇಡ್ತಾರೆ, ಹೊಸ ಡಾಕ್ಟರ್ ಕಲ್ತಿರೋರು MBBS ಮಾಡಿದವರು ಈಗ ಸ್ಟೆಥೋಸ್ಕೋಪ್ ಇಟ್ಕೊಂಡು ತಲೆಗೆಲ್ಲ ಕಣ್ಣಿಗೆ ಕಿವಿಗೆ ಮಾಡ್ತಾರೆ. ಹಾಗಾಗಿ ಒಂದು 3 ತಿಂಗಳು 4 ತಿಂಗಳು ಬೇಕಾಗ್ಬೋದು. ಯಾರ್ಯಾರು ಪಲ್ಸ್ ರೇಟ್ ಎಷ್ಟೆಷ್ಟಿದೆ ಅಂತ ಚೆಕ್ ಮಾಡ್ತೀವಿ, ನಾವು ಮಾಡ್ತೀವಿ. ಒಂದು 3 ತಿಂಗಳ ಕಣ್ಣು ನೋಡಿ ಹೇಳ್ತಾರೆ ಕೆಲವು ಡಾಕ್ಟರ್ಗಳು, ನಿಮಗೆ ಗೊತ್ತಿರಬೇಕು ಹಿರಿಯರು ಭಾಳ. ಸೊ ಹಾಗಾಗಿ ಇದನ್ನೆಲ್ಲರ ಒಂದು ಒಗ್ಗಟ್ಟಿನಿಂದ ಭಟ್ಕಳ ಶಾಂತಿಯುತವಾಗಿ ಹೋಗ್ಬೇಕು. ಕೆಲವು ಒಳ್ಳೊಳ್ಳೆ ಘಟನೆಗಳಾದ ನಂತರ ಕೆಟ್ಟ ಘಟನೆನ ಮರೆಯಲಿಕ್ಕೆ ಆಗ್ತದೆ. ಯಾವುದೇ ಸಮಾಜದಲ್ಲಿ ಒಳ್ಳೆ ಘಟನೆಗಳಿಗೆ ನಾವು ಬಹಳಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಕೆಟ್ಟ ಘಟನೆಗಳನ್ನ ಮರಿತಾ ಹೋಗ್ಬೇಕು. ಅದು ಯಾವಾಗ ಆಗತ್ತೆ ಅಂತಂದ್ರೆ ಎಲ್ಲ ಸಮಾಜದಲ್ಲಿ ಎಲ್ಲರ ಪ್ರಮುಖರ ಒಂದು ಒಗ್ಗಟ್ಟಿನಿಂದ ಅಷ್ಟೇ ಆಗ್ತದೆ. ನಮ್ದು ಒಂದು ಹಂಸದಲ್ಲಿ 5 ಬೆರಳಿರ್ತವೆ. ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಜೈನ್ ಇರ್ಬೋದು, ಪಾರ್ಸಿ ಇರ್ಬೋದು. ನಮ್ಮ ಬರೀ ಒಂದು ಮುಷ್ಟಿಯನ್ನು ಹಿಡಿದು ನೋಡ್ತೀವಿ. ಈ ಇಷ್ಟು ಮುಷ್ಟಿಯನ್ನ ಹಿಡಿದುಕೊಂಡಾಗ ನಮ್ಮ ವಿರುದ್ಧ ಯಾರಿದ್ದಾರೆ ನಾವೆಲ್ಲರೂ ಹೋರಾಟಕ್ಕೆ ಆಗ್ತದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ಮತ್ತೆರಡು ದಿನ ವರುಣಾರ್ಭಟ, 20 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ, ಹವಾಮಾನ ಇಲಾಖೆಯಿಂದ ಮಾಹಿತಿ. ಯುಗಾದಿ ದಿನವೇ ನಿಗೂಢ ಸ್ಫೋಟ, 3 ಸ್ಥಿತಿ ಗಂಭೀರ, ನೆಲಮಂಗಲ ತಾಲೂಕಿನ ಚಂದನಹೊಸಹಳ್ಳಿಯಲ್ಲಿ ಘಟನೆ. ಬಿಎಂಟಿಸಿ ಚಾಲಕರ ಅಟ್ಟಹಾಸ, ಕುಡಿದ ಅಮಲಿನಲ್ಲಿ ಬಿಎಂಟಿಸಿ ಬಸ್ ಚಾಲನೆ ಆರೋಪ, ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.